ತನ್ನ ಅಭಿಮಾನಿಯನ್ನೇ ಕೊಂದಂತಹ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪ್ರಕರಣ ಏನೇನಾಯಿತು ಅಂತಕ್ಕಂಥ ಸಮಗ್ರ ಮಾಹಿತಿ ಈಗಾಗಲೇ ನಿಮ್ಮ ಮುಂದೆ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ ರಾತ್ರಿ ಮೊದಲ ರಾತ್ರಿಯನ್ನು ಕಳೆದಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಯಾಕೆಂದರೆ ನಿನ್ನೆ ಸಾಯಂಕಾಲ 6:15 ವೇಳೆಗೆ ಕೋರ್ಟ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿತು. 6 ದಿನಗಳ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ನಂತರ ತಮ್ಮ ಸುಪರ್ದಿಗೆ ಪಡೆದುಕೊಂಡಂತಹ ಪೊಲೀಸರು ಈ ಎಲ್ಲರನ್ನೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಮತ್ತೆ ವಾಪಸ್ ಕರ್ಕೊಂಡು ಬಂದರು. 11 ಜನ ಅಂದರೆ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 13 ಜನ. ಅದರಲ್ಲಿ ಪವಿತ್ರ ಗೌಡ ಅವರನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಉಳಿದ 12 ಮಂದಿಯನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲೇ ಇರಿಸಿದ್ರು. ಇವತ್ತಿನಿಂದ ನಿಜವಾದಂತಹ ವಿಚಾರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಪ್ರಾಥಮಿಕ ವಿಚಾರಣೆಯನ್ನು ಮಾಡಿದ ಬಳಿಕ ಮೆಡಿಕಲ್ ಟೆಸ್ಟನ್ನು ಮಾಡಿ ನಂತರ ಅವರೆಲ್ಲರನ್ನೂ ಕೂಡ 24th ACMM ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಸಾಕಷ್ಟು ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಅವರೆಲ್ಲರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು. ಆದರೆ ದರ್ಶನ್ ಅವರ ಪರ ವಕೀಲರು ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಅವಶ್ಯಕತೆ ಇಲ್ಲ, ಜುಡಿಷಿಯಲ್ ಕಸ್ಟಡಿಗೆ ಕೊಡಿ ಅಂತ ಕೇಳ್ಕೊಂಡಿದ್ರು. ಆದರೂ ಕೂಡ ಅದನ್ನು ಪೊಲೀಸರು ನ್ಯಾಯಾಧೀಶರು ಪುರಸ್ಕರಿಸಲಿಲ್ಲ. ಕೊನೆಗೆ ಪೊಲೀಸ್ ಕಸ್ಟಡಿಗೆ ಕೊಡಬೇಕಾಗಿ ಬಂತು. ಇನ್ನು 6 ದಿನಗಳ ಕಾಲ ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆಯನ್ನು ಮಾಡಲಾಗುತ್ತೆ. ದರ್ಶನ್ ಜೊತೆ 11 ಜನ ಆರೋಪಿಗಳು ಲಾಕಪ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಅಭಿಮಾನಿಯನ್ನೇ ಹಿಂಸಿಸಿ ಕೊಂದಿದ್ದಾನೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಲಾಕಪ್ನಲ್ಲಿ ಮೊದಲ ರಾತ್ರಿಯನ್ನ ನಟ ದರ್ಶನ್ ಕಳೆದಿದ್ದಾರೆ. ದರ್ಶನ್ ಒಬ್ಬರೇ ಅಲ್ಲ, ದರ್ಶನ್ ಜೊತೆಗೆ ಒಟ್ಟು 11 ಜನ ಆರೋಪಿಗಳು, 11 ಜನರನ್ನ ಲಾಕಪ್ನಲ್ಲೇ ಇರಿಸಲಾಗಿತ್ತು. ಲಾಕಪ್ನಲ್ಲಿ ಆಗಾಗ್ಗೆ ಎಚ್ಚರಗೊಂಡು ಕುಳಿತುಕೋತಾ ಇದ್ರಂತೆ ದರ್ಶನ್ ನಿನ್ನೆ ರಾತ್ರಿ ಇಡೀ. ಈಗ ಬೆಳಿಗ್ಗೆ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಅದು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್. ಠಾಣೆಗೆ ಆಗಮಿಸಿದ ಪವಿತ್ರ ಗೌಡ ಪರ ವಕೀಲ ನಾರಾಯಣ ಸ್ವಾಮಿ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಬಿಗಿ ಕಾವಲನ್ನು ಕಾಯ್ತಾ ಇದ್ದಾರೆ. ವಿಚಾರಣೆಗಳೆಲ್ಲವೂ ಕೂಡ ನಡೆದ ನಂತರ 3 ಸ್ಥಳಗಳಲ್ಲಿ ಪಂಚನಾಮೆಯನ್ನು ಮಾಡಬೇಕಾಗುತ್ತೆ. ಒಂದು ಕಿಡ್ನ್ಯಾಪ್ ಮಾಡಿದಂತಹ ಸ್ಥಳ ಚಿತ್ರದುರ್ಗ, ಮತ್ತೊಂದು ಗೋಡೌನ್, ಹಾಗೆ 3ನೇ ಸ್ಥಳ ಚರಂಡಿಯಲ್ಲಿ ಶವವನ್ನು ಬಿಸಾಕಿದಂತಹ ಜಾಗ.